ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಯಾರು ನಾವು ಕಾಂಗ್ರೆಸ್ಸಿಂದ 17 ಜನ ಕರ್ಕೊಂಡು ಅವತ್ತಿಂದ ನಮ್ಮ ಪಕ್ಷ ಹಾಳಾಗೋಯ್ತು ಅಂತ. ಈಶ್ವರಪ್ಪನವರು ಭಾಳ ವಯಸ್ಸಾದಂಥವರು, ಅವಳಿಗೆ ಭಾಳಷ್ಟು ಗೌರವ ಕೊಡ್ತೇವೆ. ಬಟ್ ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದದ್ರಿ. ನಾವೇನಾರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನು ಕೊಡಬೇಕು ನಾವು ಕೊಡ್ತೀವಿ. ಏನು ಖರೀದಿ ಮಾಡಿದ್ರೆ ನಮ್ಮ ನೀನು ಯೋಗ್ಯತೆಗಷ್ಟು ಬೆಂಕಿ ಹಾಕ. ಎಲ್ಲ ಯಾರು 17 ಜನ ಯಾರು ದುಡ್ಡು ತಗೊಂಡಾರೋ ಅವ್ರಿಗೆ ಹೇಳ್ತದೆ. ಇನ್ನು ರಾಜೀನಾಮೆ ಕೊಡು ಅಂತ ನಾವು 17 ಜನ ಹೇಳಿದ್ವಾ? ನೀನು ಯಾಕೆ ಸಿಗಾಕೊಂಡು ನೀನು ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದದ್ಗೆ ತಾನೇ ಗೌರ್ಮೆಂಟ್ ಆದದ್ದು. ನೀನು ಮಂತ್ರಿ ಆಗಬಾರ್ದಾಗಿತ್ತು ಅವತ್ತು. ಬಿಟ್ಟು ಯಾಕೆ 17 ಜನದ್ದು ಆಯಿತು, ಮಂತ್ರಿದು ಆಯಿತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ತಿರ್ಗಿ ಅದೇ ಪದೇ ಹಳೆ ಕೆತ್ತಗದೆ. ಅದಕ್ಕೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಯಾರು ನಾವು ಕಾಂಗ್ರೆಸ್ಸಿಂದ 17 ಜನ ಕರ್ಕೊಂಡು ಅವತ್ತಿಂದ ನಮ್ಮ ಪಕ್ಷ ಹಾಳಾಗೋಯ್ತು ಅಂತ. ಈಶ್ವರಪ್ಪನವರು ಭಾಳ ವಯಸ್ಸಾದಂಥವರು, ಅವಳಿಗೆ ಭಾಳಷ್ಟು ಗೌರವ ಕೊಡ್ತೇವೆ. ಬಟ್ ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದದ್ರಿ. ನಾವೇನಾರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನು ಕೊಡಬೇಕು ನಾವು ಕೊಡ್ತೀವಿ. ಏನು ಖರೀದಿ ಮಾಡಿದ್ರೆ ನಮ್ಮ ನೀನು ಯೋಗ್ಯತೆಗಷ್ಟು ಬೆಂಕಿ ಹಾಕ. ಎಲ್ಲ ಯಾರು 17 ಜನ ಯಾರು ದುಡ್ಡು ತಗೊಂಡಾರೋ ಅವ್ರಿಗೆ ಹೇಳ್ತದೆ. ಇನ್ನು ರಾಜೀನಾಮೆ ಕೊಡು ಅಂತ ನಾವು 17 ಜನ ಹೇಳಿದ್ವಾ? ನೀನು ಯಾಕೆ ಸಿಗಾಕೊಂಡು ನೀನು ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದದ್ಗೆ ತಾನೇ ಗೌರ್ಮೆಂಟ್ ಆದದ್ದು. ನೀನು ಮಂತ್ರಿ ಆಗಬಾರ್ದಾಗಿತ್ತು ಅವತ್ತು. ಬಿಟ್ಟು ಯಾಕೆ 17 ಜನದ್ದು ಆಯಿತು, ಮಂತ್ರಿದು ಆಯಿತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ತಿರ್ಗಿ ಅದೇ ಪದೇ ಹಳೆ ಕೆತ್ತಗದೆ. ಅದಕ್ಕೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.